ಈ ಹಲಸಿನ ಹಣ್ಣಿನ ದೋಸೆ ಅಂತೂ ಹೋಳಿಗೆ ತಿಂದಷ್ಟೇ ರುಚಿಯಾಗಿರುತ್ತೆ. ಒಂದ್ಸಲ ತಿಂದರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ. ಇದನ್ನು ಮಾಡೋದಕ್ಕೆ ಹಿಟ್ಟನ್ನು ರಾತ್ರಿ ಇಡೀ ಹುಳಿ ಬರಿಸೋ ಅವಶ್ಯಕತೆ ಇರೋದಿಲ್ಲ. ಅಡುಗೆ ಸೋಡಾ ಆಗಲಿ ಅವಲಕ್ಕಿ ಆಗಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸಾಫ್ಟಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಘಮ ಘಮಿಸುವಂಥ ಹಲಸಿನ ಹಣ್ಣಿನ ದೋಸೆನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಬೋದು. ಇದನ್ನು ಹಿಟ್ಟನ್ನು ಹುಳಿ ಬರಿಸೋ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಜಾಸ್ತಿ ಸಾಮಗ್ರಿ ಕೂಡ ಬೇಕಾಗೋದಿಲ್ಲ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದಂತ ನೋಡೋಣ. ಹಲಸಿನ ಹಣ್ಣಿನ ದೋಸೆ ಮಾಡೋದಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ದೋಸೆ ಅಕ್ಕಿನ ನೆನೆಯೋದಕ್ಕೆ ಹಾಕಿದ್ದೀನಿ. ನೆನೆದಿದೆ, ಇದು ಓವರ್ ನೈಟ್ ನೆನೆಸ್ಕೊಂಡಿದ್ದೀನಿ ನಾನು ಇದನ್ನು. ಅಂದಾಜು 1/4 kg ಆಗುವಷ್ಟು ಇರ್ಬೋದು. ಕಮ್ಮಿ ಅಂದರೆ 4 ರಿಂದ 5 ಗಂಟೆ ಆದ್ರೂ ನೆನೆಸ್ಕೊಳ್ಬೇಕಾಗತ್ತೆ. ಹಾಗೆಯೇ 2 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಸೊಳೆಗಳನ್ನು ತೊಗೊಂಡಿದ್ದೀನಿ. ಅಂದಾಜು 15 ರಿಂದ 20 ಸೊಳೆ ಇರ್ಬೋದು. ಇದನ್ನ ಇವಾಗ ರುಬ್ಕೊಳ್ಬೇಕು. ಹಾಗೆಯೇ ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು. ಸಿಹಿ ಕಮ್ಮಿ ತಿನ್ನೋರಾದರೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಕಿ ಸಾಕಾಗುತ್ತೆ. ಸೊ ಇದನ್ನ ಇವಾಗ ರುಬ್ಬೋದಕ್ಕೆ ಹಾಕಬೇಕು. ಹಲಸಿನ ಹಣ್ಣಿನ ಸೊಳೆಗಳನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಪೂರ್ತಿ ಹಾಕ್ಕೊಳ್ತಾ ಇಲ್ಲ ನಾನು, ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಅರ್ಧದಷ್ಟು ಹಲಸಿನ ಹಣ್ಣಿನ ಸೊಳೆ, ಅರ್ಧದಷ್ಟು ಅಕ್ಕಿ ಮತ್ತು ಬೆಲ್ಲ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು. ಒಂದೇ ಸಲಕ್ಕೆ ಜಾಸ್ತಿ ಆಗುತ್ತೆ. ಹಾಗೆಯೇ ಇದಕ್ಕೆ 5 ರಿಂದ 6 ಕಾಳು ಆಗುವಷ್ಟು ಕಾಳುಮೆಣಸನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಬೇಡ, ಒಂದು 5-6 ಕಾಳು ಹಾಕ್ಕೊಳ್ಳಿ ಬ್ಲ್ಯಾಕ್ ಪೆಪ್ಪರ್ನ. ಒಂದೇ ಒಂದು ಪೀಸ್ ಆಗುವಷ್ಟು ಏಲಕ್ಕಿ ಹಾಕ್ಕೋಬೇಕು ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ಬೇಕು. ಅರಿಶಿಣದ ಪುಡಿ ಆಪ್ಷನಲ್ಲು, ಕಲರ್ ಚೆನ್ನಾಗಿ ಬರಬೇಕು ಅನ್ಸಿದ್ರೆ ಹಾಕೋಬೋದು. ಬೇಕಿದ್ರೆ ಮಾತ್ರ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ಜಾಸ್ತಿ ತೆಳುವಾಗಬಾರ್ದು, ಇಷ್ಟು ದಪ್ಪ ಆಗಬೇಕು ಹಿಟ್ಟು. ನಾನು ರುಬ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಡೈರೆಕ್ಟಾಗಿ ದೋಸೆ ಮಾಡೋದಕ್ಕೆ ಫರ್ಮೆಂಟ್ ಮಾಡೋ ಅವಶ್ಯಕತೆ ಎಲ್ಲ ಇರೋದಿಲ್ಲ ಮತ್ತು ಅಡುಗೆ ಸೋಡಾ ಹಾಕೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ದೋಸೆಗಳನ್ನು ರೆಡಿ ಮಾಡ್ಕೊಳ್ಬೋದು. ಇಷ್ಟು ದಪ್ಪ ಮಾಡ್ಕೊಳ್ಬೇಕು. ಸೊ ನಾನು ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಐರನ್ ತವ ಯೂಸ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ ಆದರೂ ಪರವಾಗಿಲ್ಲ. ತವ ಕಾದ ನಂತರ ಎಣ್ಣೆ ಸವರ್ಕೊಂಡ್ಬಿಟ್ಟು ಸ್ವಲ್ಪನೇ ಹಿಟ್ಟನ್ನು ಸೇರಿಸಿ ದೋಸೆಗಳನ್ನು ರೆಡಿ ಮಾಡ್ಕೊಳ್ಬೇಕು. ಹಿಟ್ಟನ್ನು ಹಾಕಿಬಿಟ್ಟು ತೆಳುವಾಗಿ ಹರಡ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಮುಚ್ಚಳ ಮುಚ್ಚಿಬಿಟ್ಟು 30 ಸೆಕೆಂಡ್ ಕಾಯಿಸ್ಕೊಂಡ್ರೆ ಸಾಕಾಗತ್ತೆ. ಎಣ್ಣೆ ಆದರೂ ಪರವಾಗಿಲ್ಲ, ತುಪ್ಪ ಆದರೂ ಪರವಾಗಿಲ್ಲ. ಫಸ್ಟಿಗೆ ತವ ಮೇಲೆ ಹಾಕೋದಕ್ಕೆ ಮೇಲ್ಗಡೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ತಿರುಗಿಸಿ ಹಾಕ್ಕೊಂಬಿಟ್ಟು ಇನ್ನೊಂದು ಕಡೆಗೆ ಕಾಯಿಸ್ಕೊಳ್ಳೋಣ. ಒಂದು 15 ಸೆಕೆಂಡ್ಸ್ ಕಾಯಿಸ್ಕೊಳ್ಳಿ. ಸೊ ಎರಡು ಕಡೆಗೆ ಚೆನ್ನಾಗಿ ಕಾದಿದೆ, ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಇದೇ ಥರ ಇನ್ನೊಂದು ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಳ್ಬೋದು ದೋಸೆಗಳನ್ನು. ಸುಲಭವಾಗಿ ತೆಗೆಯೋದಕ್ಕೆ ಬರುತ್ತೆ ಇದು ಕಾವಲಿಯಿಂದ. ಅಷ್ಟೇ ಸಾಫ್ಟಾಗಿಯೂ ಇರುತ್ತೆ, ರುಚಿಯಾಗಿಯೂ ಇರುತ್ತೆ. ಸೊ ನೀವು ಕೂಡ ಹಲಸಿನಕಾಯಿ ಸೀಸನಲ್ಲಿ ಒಂದು ಸಲನಾದ್ರೂ ಟ್ರೈ ಮಾಡಿ ದೋಸೆನ, ಖಂಡಿತ ಇಷ್ಟ ಆಗುತ್ತೆ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಕೇಳೋದೇ ಬೇಡ, ಅಷ್ಟೊಂದು ಚೆನ್ನಾಗಿರುತ್ತೆ. ರುಚಿಯಾಗಿ ಸಾಫ್ಟ್ ಆಗಿರುವಂಥ ಘಮ ಘಮಿಸುವಂಥ ಹಲಸಿನ ಹಣ್ಣಿನ ದೋಸೆನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.